ಏನೇ ವ್ಯತ್ಯಾಸಗಳಿದ್ರು ಸಹ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ಇವತ್ತು ದಾವಣಗೆರೆಗೆ ಬಂದಿದ್ದೇನೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂತು ಖಂಡಿತ ಅದನ್ನ ಬಗೆಹರಿಸ್ತೇವೆ. ಇದನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅಭ್ಯರ್ಥಿ ಘೋಷಣೆ ಯಾವಾಗ? ಚುನಾವಣೆ ಘೋಷಣೆ ಆಗಿರೋದು, ಚುನಾವಣೆ ಘೋಷಣೆ ಆಗಿಲ್ಲ. ಆಮೇಲೆ ಎಲ್ಲ ಕೂತು ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದ್ದಾವೆ ಅವನು ಕೂಡ ಸರಿಪಡಿಸ್ಬೇಕು. ಎಷ್ಟು ಜನ ಆಕಾಂಕ್ಷಿಗಳ ಜೊತೆ? 8-10 ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4-5 ಜನ ಭೇಟಿನೂ ಕೂಡ ಆಗಿದ್ದೇವೆ. ಈಗ ಸಾಮಾನ್ಯ ನಮ್ಮ ಮಾಜಿ ಸಂಸದರಾಗಿರುವಂತಹ ಸಿದ್ದೇಶ್ವರ ಅವ್ರನ್ನು ಕೂಡ ಭೇಟಿ ಮಾಡ್ತೇವೆ. ಅಲ್ಲೂ ಕೂಡ ಒಂದು 3-4 ಜನ ಆಕಾಂಕ್ಷಿಗಳು ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸಿ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಕೆಲಸ ನಡೀತಾ ಇದೆ. ಕಳೆದ ಒಂದು ವಾರದಿಂದ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಂದ ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದು ವಿಸ್ತಾರಕ್ ಯೋಜನೆ ಅಂತೇಳಿ ಕರಿತೇವೆ ಸಂಘಟನೆ ವ್ಯವಸ್ಥೆನಲ್ಲಿ. ಪ್ರತಿ ಬೂತ್ನಲ್ಲೂ ಒಂದು ವಾರ ಅಲ್ಲೇ ಇದ್ದು ಆ ಬೂತ್ ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥದ್ದು, ಸಂಘಟನಾತ್ಮಕವಾಗಿ ಏನೇನು ಕೆಲಸ ಮಾಡ್ಬೇಕು ಅವೆಲ್ಲವೂ ಕೂಡ ಮಾಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಗಿದೆ. ದಕ್ಷಿಣ ಕ್ಷೇತ್ರ ವಾತಾವರಣ ಹೇಗೆ? ವರದಿ ತಗೊಂಡಿದ್ದಾರೆ. ದಕ್ಷಿಣ ಕ್ಷೇತ್ರದ ಗೆಲ್ತಾರೆ? ತೆಗೆದುಕೊಳ್ತೇವೆ. ಗೆಲ್ಲೇಬೇಕು ಅಂತೇಳಿ ಪಣ ತೊಟ್ಟು ನಾವೆಲ್ಲರೂ ಕೂಡ ಹೊರಟಿದ್ದೇವೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಒಂದು ರಣೋತ್ಸಾಹ ಇದೆ. ಅದು ಸ್ವಲ್ಪ ನಮ್ಮ ಮುಖಂಡರು ಸ್ವಲ್ಪ ಗೊಂದಲ ಇರ್ತಕ್ಕಂಥದ್ದು ಸತ್ಯ. ನಾನು ಮುಚ್ಚಿಡ್ತಕ್ಕಂಥ ಕೆಲಸ ನಾನು ಮಾಡೋದಿಲ್ಲ. ಅಧ್ಯಕ್ಷನಾಗಿ ನಂದು ಕೂಡ ಜವಾಬ್ದಾರಿ ಇದನ್ನ ಎಲ್ಲ ಕೂಡ ಸರಿಪಡಿಸ್ಬೇಕು ಅಂತ ಹೇಳಿ, ಹಾಗೆ ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಬಂದಿದ್ದೇವೆ. ಫಲ ಏನ್ ಸಿಗ್ತದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಾಗಬೇಕು ಅಂತ ಏನಿಲ್ಲ. ಪಕ್ಷ ಸಂಘಟನೆ ವ್ಯವಸ್ಥೆಯಲ್ಲಿ ಅರ್ಥ ಆದ್ರೆ ಸಾಕು. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಸಮಸ್ಯೆನ ಬಗೆಹರಿಸ್ತೇವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲೋದಕ್ಕೆ ಏನ್ ಬೇಕೋ ಆ ಪ್ರಯತ್ನವನ್ನ ನಾವು ನಿಶ್ಚಿತವಾಗಿ ನಾವು ಮಾಡ್ತೇವೆ. ಏನೇ ವ್ಯತ್ಯಾಸಗಳಿದ್ರು ಸಹ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ಇವತ್ತು ದಾವಣಗೆರೆಗೆ ಬಂದಿದ್ದೇನೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂತು ಖಂಡಿತ ಅದನ್ನ ಬಗೆಹರಿಸ್ತೇವೆ. ಇದನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅಭ್ಯರ್ಥಿ ಘೋಷಣೆ ಯಾವಾಗ? ಚುನಾವಣೆ ಘೋಷಣೆ ಆಗಿರೋದು, ಚುನಾವಣೆ ಘೋಷಣೆ ಆಗಿಲ್ಲ. ಆಮೇಲೆ ಎಲ್ಲ ಕೂತು ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದ್ದಾವೆ ಅವನು ಕೂಡ ಸರಿಪಡಿಸ್ಬೇಕು.